ಇನ್ನು ಹಾಸನದಲ್ಲಿ ಇವತ್ತು ಜೆಡಿಎಸ್ ನಾಯಕರಿಂದ ಶಕ್ತಿ ಪ್ರದರ್ಶನ ಬಹಳ ಜೋರಾಗಿ ನಡೆಯುತ್ತೆ ಅಂತ ಕಾಣಿಸುತ್ತೆ. ಜೆಡಿಎಸ್ ಪಕ್ಷ ಸಂಘಟನೆ ಹಾಗೆ ಬೃಹತ್ ಸಮಾವೇಶಕ್ಕೆ ಇದೀಗ ಸಜ್ಜಾಗಿದೆ. ಹಾಸನದ ಭುವನಹಳ್ಳಿ ಬೈಪಾಸ್ನಲ್ಲಿ ಬೃಹತ್ ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಕ್ತಿ ಪ್ರದರ್ಶನ ಇದು. ಮುಂಬರುವ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ತಂತ್ರಗಾರಿಕೆಯನ್ನ ಶುರು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ ಈ ರಣತಂತ್ರ ರೂಪಿಸಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ಸಾಧ್ಯತೆ ಇದೆ. ಜೆಡಿಎಸ್ ಶಾಸಕರು ಮುಖಂಡರುಗಳು ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. ಸಮಾವೇಶದ ಹಿನ್ನೆಲೆ ಭದ್ರತೆಗೆ 1500 ಪೊಲೀಸರ ನಿಯೋಜನೆ ಆಗಿದೆ. ದೇವೇಗೌಡರು ಕೂಡ ಈಗ ಆಲ್ರೆಡಿ ಬಂದು ಇಳಿದಿದ್ದಾರೆ ಅಂತ ಕಾಣಿಸುತ್ತೆ. ಮುಗಿಸಲೇಬೇಕು ಅಂತೇಳಿ JDS ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಇವತ್ತು ನಿರ್ಣಯ ಮಾಡಿ ಹಾಸನದಲ್ಲಿ ಸಭೆ ನಡೀತಿದೆ. ಆ ಸಭೆಗೆ ನಾನು ಬಂದಿದ್ದೇನೆ. ಆ ಸಭೆಯಲ್ಲಿ ಭಾಗವಹಿಸಿ ಆಮೇಲೆ ಬೆಂಗಳೂರು ಜಿಲ್ಲೆಯ ಜನತೆಯ ಒಂದು ಬೆಂಬಲದಿಂದಲೇ ಈ ಪಕ್ಷ ಈ ರಾಜ್ಯದಲ್ಲಿ ಹಂತ ಹಂತವಾಗಿ ನಾವು ಏನು 1962 ಒಬ್ಬ ಸಾಮಾನ್ಯ ಶಾಸಕನಾಗಿ ನಾನು ವಿಧಾನಸಭೆಗೆ ಆಯ್ಕೆ ಆದಮೇಲೆ ಒಂದು ಮುಂದಕ್ಕೆ ಹಂತ ಹಂತವಾಗಿ ನಾನು ಪ್ರಧಾನಮಂತ್ರಿ ಸ್ಥಾನದವರೆಗೂ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನನ್ನ ರಾಜಕೀಯದ 65 ವರ್ಷದ ಇತಿಹಾಸದಲ್ಲಿ ಏನು ನಾನು